A very good morning to my dear viewers. Welcome to my YouTube channel. This is Arun Giredi here. In today's class, we would like to continue the Indian financial service subject, that is the difference between factoring and bill discounting. In today's class, we would like to discuss the difference between factoring and bill discounting. Factoring ಮತ್ತೆ ಬಿಲ್ ಡಿಸ್ಕೌಂಟಿಂಗ್ ಹುಂಡಿ ಒಟಾಯಿಸುವಿಕೆ ನಡುವಿನ ವ್ಯತ್ಯಾಸಗಳೇನು ಅನ್ನೋದನ್ನು ನೋಡೋಣ. ಸೊ ಆನ್ ದ ಬೇಸಿಸ್ ಆಫ್ ಫಸ್ಟ್ ರಿಕೋರ್ಸ್ ಮರಳಿ ಕೊಡುವುದ ಆಧಾರದ ಮೇಲೆ ಹೆಂಗೆ ಡಿವೈಡ್ ಮಾಡ್ತೀವಿ ಅಂದ್ರೆ, ಫ್ಯಾಕ್ಟ್ರಿ ಈಸ್ ಯೂಶ್ವಲಿ ಎಕ್ಸೆಪ್ಟ್ ದ ರಿಸೀವೇಬಲ್ ವಿದೌಟ್ ರಿಕೋರ್ಸ್ ಟು ಕ್ಲೈಂಟ್. ಮೀನ್ಸ್ ದ ಫ್ಯಾಕ್ಟ್ರಿ ಈಸ್ ನಾಟ್ ಏಬಲ್ ಟು ರಿಕೋರ್ಸ್ ಟು ಕ್ಲೈಂಟ್. ಅಂದರೆ ಏನು ರೀ, ಅವ ಮರಳಿ ಕೊಡಂಗಿಲ್ಲ ಕಕ್ಷಿದಾರನಿಗೆ, ಹಾಗಾಗಿ ಮರಳಿ ಕೊಡದೇ ಇರತಕ್ಕಂತಹ ಟ್ರಾನ್ಸಾಕ್ಷನ್ ಆಗತ್ತಾ ಅಂತ ನಾವಲ್ಲಿ ಹೇಳ್ಬೋದು ಫ್ಯಾಕ್ಟ್ರಿಂಗ್. ವೆರಾಸ್ ಬಿಲ್ ಈಸ್ ಆಲ್ವೇಸ್ ಡಿಸ್ಕೌಂಟೆಡ್ ವಿತ್ ರಿಕೋರ್ಸ್ ಬಿಕಾಸ್ ದ ಡಿಸಾನರ್ ರಿಸ್ಕ್ ಈಸ್ ಬೋರ್ನ್ ಬೈ ದ ಡ್ರಾವರ್. ಅಂದರೆ ಇಲ್ಲಿ ಬಿಲ್ ಡಿಸ್ಕೌಂಟ್ ಆಗುತ್ತಾ, ಫ್ಯಾಕ್ಟ್ರಿಂಗ್ ಡಿಸ್ಕೌಂಟ್ ಆಗಂಗಿಲ್ಲ ಅಂತ ಹೇಳ್ಬೋದು. ಸೊ ಹೆಂಗೆ ಡಿಫ್ರೆನ್ಸ್ ಇದೆ, ಬಿಲ್ ಕ್ಯಾನ್ ಬಿ ಡಿಸ್ಕೌಂಟೆಡ್ ವೆರಾಸ್ ಫ್ಯಾಕ್ಟ್ರಿಂಗ್ ಕೆನಾಟ್ ಬಿ ಡಿಸ್ಕೌಂಟೆಡ್ ಅಂತ ನಾವು ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ಸರ್ವಿಸ್, ಸೇವೆ ಆಧಾರದ ಮೇಲೆ ಹೆಂಗೆ ಡಿವೈಡ್ ಮಾಡ್ಬೋದು ಅಂದರೆ, ಅಪಾರ್ಟ್ ಫ್ರಮ್ ಫೈನಾನ್ಸಿಂಗ್ ಸರ್ವಿಸ್ are rendered such as the sales ledger management, advisory, credit investigation. Means many services provided in factoring like a sales ledger, advisor and credit management, whereas except discounting and financing no other service are rendered. In case of a bill discounting, only finance and discounting service is maintained, but in case of a factoring, sales ledger maintenance, advisory service, credit management, ಸೊ ಎವ್ರಿ ಆ್ಯಕ್ಟಿವಿಟಿ ಈಸ್ ಮೇಂಟೈನ್ಡ್. ಅಂದರೆ ಫ್ಯಾಕ್ಟ್ರಿಂಗ್ನಲ್ಲಿ ನಾವು ಮಾರಾಟ ವಹಿಯ ನಿರ್ವಹಣೆಯನ್ನು ನೋಡ್ತೀವಿ, ಹಾಗೂ ಸಲಹಾ ಸೇವೆಯನ್ನು ನೋಡ್ತೀವಿ, ಪತ್ತಿನ ನಿರ್ವಹಣೆಯನ್ನು ನೋಡ್ತೀವಿ, ಈ ರೀತಿ ವಿವಿಧ ಕೆಲಸವನ್ನು ನೋಡ್ತೀವಿ. ಆದರೆ ಹುಂಡಿ ಒಟಾಯಿಸುವಿಕೆಯಲ್ಲಿ ನಾವು ಕೇವಲ ಹಣಕಾಸಿಗೆ ಸಂಬಂಧಪಟ್ಟಂತೆ ಮತ್ತು ಬಿಲ್ಲನ್ನು ಡಿಸ್ಕೌಂಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ಕಾಸ್ಟ್, ವೆಚ್ಚದ ಆಧಾರದ ಮೇಲೆ ಹೆಂಗೆ ಡಿವೈಡ್ ಮಾಡ್ಬೋದು ಅಂದರೆ, factoring cost is more because the nature of work and risk. Usually factoring cost is more because the nature of work is heavier and riskier, whereas bill discounting is less costlier because it is maximum term period only 90 days, so the risk is less. ಅಂದರೆ ಏನು ಹೇಳ್ತಾರೆ ಇಲ್ಲಿ, ಫ್ಯಾಕ್ಟ್ರಿಂಗ್ ಕಾಸ್ಟ್ ಹೆಚ್ಚಾಗುತ್ತಾ, ಫ್ಯಾಕ್ಟ್ರಿಂಗ್ನಲ್ಲಿ ವೆಚ್ಚದ ಪ್ರಮಾಣ ಹೆಚ್ಚಾಗುತ್ತಾ, ಆದರೆ ಬಿಲ್ ಡಿಸ್ಕೌಂಟಿಂಗ್ನಲ್ಲಿ ವೆಚ್ಚದ ಪ್ರಮಾಣ ಕಡಿಮೆ ಆಗುತ್ತಾ. ಇದಕ್ಕೆ ಕಾರಣ ಇಷ್ಟೇ, ಇದು 90 ಡೇಸ್ ಒಳಗಡೆ ತೀರಿಸ್ಬೇಕಾಗಿರುತ್ತೆ. ಆಮೇಲೆ ಆನ್ ದ ಬೇಸಿಸ್ ಆಫ್ ಸೀಕ್ರೆಸಿ, ಹೌ ವಿ ಕ್ಯಾನ್ ಡಿವೈಡ್, ಸೀಕ್ರೆಸಿ ಆಧಾರದ ಮೇಲೆ, ಗೌಪ್ಯತೆ ಆಧಾರದ ಮೇಲೆ, ಫ್ಯಾಕ್ಟ್ರಿಂಗ್ ಕ್ಯಾನ್ ಬಿ ಸೀಕ್ರೆಟ್ ಇನ್ ಕಾನ್ಫಿಡೆನ್ಷಿಯಲ್. ಮೀನ್ಸ್ ವಿದೌಟ್ ಟೆಲ್ಲಿಂಗ್ ದ ಫ್ಯಾಕ್ಟರ್ ನೇಮ್ ವಿ ಕ್ಯಾನ್ ಮೇಂಟೈನ್ ದ ವಿತ್ ಕಾನ್ಫಿಡೆನ್ಷಿಯಾಲಿಟಿ ಅಂತ ನಾವು ಹೇಳ್ಬೋದು. ಅಂದರೆ ಫ್ಯಾಕ್ಟ್ರಿಗೆ ಒಳಗೆ ಕಾನ್ಫಿಡೆನ್ಷಿಯಾಲಿಟಿ ಹೆಚ್ಚಿರುತ್ತೆ, ಆಮೇಲೆ ಬಿಲ್ ಡಿಸ್ಕೌಂಟಿಂಗ್ ಒಳಗೆ ಕಾನ್ಫಿಡೆನ್ಷಿಯಾಲಿಟಿ ಇರೋಂಗಿಲ್ಲ. ಇನ್ ಸಿಂಪಲ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಸೇ ಸೀಕ್ರೆಸಿ ಈಸ್ ಮೇಂಟೈನ್ ಇನ್ ಅ ಫ್ಯಾಕ್ಟ್ರಿಂಗ್, ಸೀಕ್ರೆಸಿ ಈಸ್ ನಾಟ್ ಮೇಂಟೈನ್ ಇನ್ ಅ ಬಿಲ್ ಡಿಸ್ಕೌಂಟಿಂಗ್. ಗೌಪ್ಯತೆಯನ್ನು ಫ್ಯಾಕ್ಟ್ರಿಂಗ್ನಲ್ಲಿ ಇರುತ್ತೆ, ಗೌಪ್ಯತೆ ಬಿಲ್ ಡಿಸ್ಕೌಂಟಿಂಗ್ನಲ್ಲಿ ಇರೋಂಗಿಲ್ಲ. ರಿಲೇಷನ್ ಟು ಬ್ಯಾಲೆನ್ಸ್ ಶೀಟ್, ಇಟ್ ಈಸ್ ಆಲ್ವೇಸ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಅಂದರೆ ಬ್ಯಾಲೆನ್ಸ್ ಶೀಟ್ ಹೊರಗಡೆ ಇರುತ್ತೆ, ಇಟ್ ಈಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಬಿಕಾಸ್ ಇಟ್ ಈಸ್ ಅ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ ಫ್ಯಾಕ್ಟ್ರಿಂಗ ಬ್ಯಾಲೆನ್ಸ್ ಶೀಟ್ ಹೊರಗಡೆ ಇರುತ್ತೆ, ಅಂದರೆ ಬ್ಯಾಲೆನ್ಸ್ ಶೀಟ್ ಹೊರತಾಗಿರುತ್ತೆ, ಆದರೆ ಬಿಲ್ ಡಿಸ್ಕೌಂಟಿಂಗ್ ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟಿರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಫ್ಯಾಕ್ಟ್ರಿಂಗ್ ಇಟ್ ಈಸ್ ಅ ಕಂಟಿನ್ಯೂಯಸ್ ಆ್ಯಕ್ಟಿವಿಟಿ, ಸೀರೀಸ್ ಆಫ್ ಆ್ಯಕ್ಟಿವಿಟಿ, ಬಟ್ ಬಿಲ್ ಡಿಸ್ಕೌಂಟಿಂಗ್ ಈಸ್ ಅ ಸಿಂಪಲ್ ಆ್ಯಕ್ಟಿವಿಟಿ. ಫ್ಯಾಕ್ಟ್ರಿಂಗ್ ಇನ್ವಾಲ್ವ್ ಮೆನಿ ಆ್ಯಕ್ಟಿವಿಟಿ, ಬಿಲ್ ಡಿಸ್ಕೌಂಟಿಂಗ್ ಇನ್ವಾಲ್ವ್ ಸಿಂಪಲ್ ಆ್ಯಕ್ಟಿವಿಟಿ. ಫ್ಯಾಕ್ಟ್ರಿಂಗ್ನಲ್ಲಿ ಭಾಳಷ್ಟು ಚಟುವಟಿಕೆಗಳಿರ್ತವೆ, ಅಂದರೆ ಏಜೆನ್ಸಿ ಸರ್ವಿಸ್ ಇರ್ತವೆ, ಆದರೆ ಬಿಲ್ ಡಿಸ್ಕೌಂಟಿಂಗ್ನಲ್ಲಿ ಸಾಮಾನ್ಯ ಚಟುವಟಿಕೆಗಳಿರ್ತವೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ ಟ್ರೀಟ್ಮೆಂಟ್ ಆಫ್ ಫ್ಯಾಕ್ಟ್ರಿಂಗ್ ಡಿಫರ್ಸ್ ಅಕಾರ್ಡಿಂಗ್ ಟು ದ ಮೆಥಡ್ಸ್ ಫಾಲೋಡ್. ಮೀನ್ಸ್ ಇನ್ ಕೇಸ್ ಆಫ್ ಅ ಫ್ಯಾಕ್ಟ್ರಿಂಗ್ ದೇರ್ ಇಸ್ ಅ ಡಿಫರೆಂಟ್ ಮೆಥಡ್ ಶುಡ್ ಬಿ ಫಾಲೋಡ್, ಬಟ್ ಇನ್ ಕೇಸ್ ಆಫ್ ಅ ಬಿಲ್ ಡಿಸ್ಕೌಂಟಿಂಗ್ ಸಿಂಪಲ್ ಅಕೌಂಟಿಂಗ್ ಮೆಥಡ್ ಈಸ್ ಫಾಲೋಡ್ ಅಂತ ನಾವಲ್ಲಿ ಹೇಳ್ಬೋದು. ಬೇರೆ ಬೇರೆ ಪದ್ಧತಿಗಳನ್ನು ನಾವು ಫ್ಯಾಕ್ಟ್ರಿಂಗ್ನಲ್ಲಿ ಅಳವಡಿಸ್ತೀವಿ, ಆದರೆ ಬಿಲ್ ಡಿಸ್ಕೌಂಟಿಂಗ್ನಲ್ಲಿ ಬಹಳಷ್ಟು ಪದ್ಧತಿಗಳನ್ನು ನಾವು ಅಳವಡಿಸೋಂಗಿಲ್ಲ, ಸಣ್ಣ ಪದ್ಧತಿಗಳನ್ನ ಮಾತ್ರ ಅಳವಡಿಸ್ತೀವಿ ಅಂತ ನಾವಲ್ಲಿ ಹೇಳ್ಬೋದು. ಎಸ್, ನೆಕ್ಸ್ಟ್ ಒನ್ ಈಸ್ ಇನ್ ಕೇಸ್ ಆಫ್ ಅ ಫ್ಯಾಕ್ಟ್ರಿಂಗ್ ದ ಸರ್ವಿಸ್ ಇನ್ ವಿಚ್ ದ ರಿಸೀವೇಬಲ್ಸ್ ಆರ್ ಸೋಲ್ಡ್ ಟು ಫ್ಯಾಕ್ಟರ್. ಫ್ಯಾಕ್ಟ್ರಿಂಗ್ ಅಂದರೆ ಏನು ರೀ, ಇಟ್ ಈಸ್ ಅ ಸರ್ವಿಸ್ ಇನ್ ವಿಚ್ ರಿಸೀವೇಬಲ್ಸ್ ಆರ್ ಸೋಲ್ಡ್ ಟು ಫ್ಯಾಕ್ಟರ್. ಸೊ ಫ್ಯಾಕ್ಟ್ರಿಂಗ್ನಲ್ಲಿ ಲೆಕ್ಕ ಪುಸ್ತಕಗಳ ವಹಿಯನ್ನು ನಾವು ಫ್ಯಾಕ್ಟರ್ನಿಗೆ ಮಾರಾಟ ಮಾಡಿರ್ತೀವಿ, ಫ್ಯಾಕ್ಟರ್ನಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ.
Bill discounting, it is a financial facility where the bill is discounted by the agency. ಸೊ ಬಿಲ್ ಡಿಸ್ಕೌಂಟಿಂಗ್ ಅಂದರೆ ಏನಿದು, ಏಜೆನ್ಸಿದವರು ಬಿಲ್ಲನ್ನು ಡಿಸ್ಕೌಂಟ್ ಮಾಡ್ತಾರೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಯಾವ ಏಜೆನ್ಸಿ ಐತಪ್ಪ ಅಂದ್ರೆ DFHI ಐತಿ, ಇದು ಡಿಸ್ಕೌಂಟ್ ಮಾಡುತ್ತೆ. ಡಿಸ್ಕೌಂಟ್ ಫೈನಾನ್ಸ್ ಹೌಸ್ ಆಫ್ ಇಂಡಿಯಾ ಅಂತ ಅದರ ಹೆಸರು. ಸೊ ಡಿಸ್ಕೌಂಟ್ ಫೈನಾನ್ಸ್ ಹೌಸ್ ಆಫ್ ಇಂಡಿಯಾದವರು ಬಿಲ್ಲನ್ನು ಏನು ಮಾಡ್ತಾರೆ, ಡಿಸ್ಕೌಂಟ್ ಮಾಡ್ತಾರೆ. ಏಜೆನ್ಸಿದವರು ಡಿಸ್ಕೌಂಟ್ ಮಾಡ್ತಾರೆ. ಫ್ಯಾಕ್ಟ್ರಿಂಗ್, ಇಟ್ ಈಸ್ ಅ ಬ್ರಾಡರ್ ದ್ಯಾನ್ ಅ ಬಿಲ್ ಡಿಸ್ಕೌಂಟಿಂಗ್. ಇಟ್ ಇನ್ವಾಲ್ವ್ ಮೆನಿ ಆ್ಯಕ್ಟಿವಿಟಿ. ಫ್ಯಾಕ್ಟ್ರಿಂಗ್ ಸ್ಕೋಪ್ ಈಸ್ ಮೋರ್, ಬಿಲ್ ಡಿಸ್ಕೌಂಟಿಂಗ್ ಸ್ಕೋಪ್ ಈಸ್ ಲೆಸ್ ಅಂದರೆ ಹೇಳ್ಬೋದು ನಾವು. ಫ್ಯಾಕ್ಟ್ರಿಂಗ್ನಲ್ಲಿ ಅದರ ವ್ಯಾಪ್ತಿ ಹೆಚ್ಚಾಗಿರುತ್ತೆ, ಬಿಲ್ ಡಿಸ್ಕೌಂಟಿಂಗ್ ವ್ಯಾಪ್ತಿ ಕಡಿಮೆ ಆಗಿರುತ್ತೆ. ಇನ್ ಕೇಸ್ ಆಫ್ ಅ ನೇಚರ್ ಹಿಯರ್ ದ ಡೆಟ್ ಆರ್ ಪರ್ಚೇಸ್ ಆ್ಯಂಡ್ ಫ್ಯಾಕ್ಟರ್ ಬಿಕಮ್ ದ ಹೋಲ್ಡರ್ ಫಾರ್ ಅ ವ್ಯಾಲ್ಯೂ. ಅಂದರೆ ಇಲ್ಲಿ ಏನು ಹೇಳ್ತಾರೋ, ಇನ್ ಕೇಸ್ ಆಫ್ ಅ ಫ್ಯಾಕ್ಟ್ರಿಂಗ್ ಡೆಟ್ಟನ್ನು ಅವರು ಪರ್ಚೇಸ್ ಮಾಡ್ತಾರೆ. ಯಾರು, ಫ್ಯಾಕ್ಟರ. ಯಾರ ಕಡೆಯಿಂದ ಡೆಟ್ಟನ್ನು ಪರ್ಚೇಸ್ ಮಾಡ್ತಾರೆ, ಸೆಲ್ಲರ್ ಕಡೆಯಿಂದ. ಅಂದರೆ ಸೆಲ್ಲರ್ ರೆಸ್ಪಾನ್ಸಿಬಿಲಿಟಿ ಈಸ್ ಟ್ರಾನ್ಸ್ಫರ್ ಟು ಫ್ಯಾಕ್ಟರ್ ಹಿಯರ್. Only here the bill are discounted with the recourse. Dishonor risk is borne by the drawer only. ಬಿಲ್ ಮಾತ್ರ ಡಿಸ್ಕೌಂಟ್ ಆಗ್ತೈತಿ, ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಫರ್ ಆಗಂಗಿಲ್ಲ. ಆಮೇಲೆ ಫೆಸಿಲಿಟಿ, ದೇರ್ ಇಸ್ ಅ ನೋ ರೀಫ್ಯಾಕ್ಟ್ರಿಂಗ್ ಫೆಸಿಲಿಟಿ, ನೋ ಡಬಲ್ ಫೈನಾನ್ಷಿಯಲ್ ಫೆಸಿಲಿಟೀಸ್ ಅವೈಲೇಬಲ್. ಡಬಲ್ ಫೈನಾನ್ಷಿಯಲ್ ಫೆಸಿಲಿಟೀಸ್ ಅವೈಲೇಬಲ್ ಇನ್ ಬಿಲ್ ಡಿಸ್ಕೌಂಟಿಂಗ್. ಅಂದರೆ ಏನು ಹೇಳ್ತಾರೆ ಅವರು, ಇನ್ ಕೇಸ್ ಆಫ್ ಅ ಫ್ಯಾಕ್ಟ್ರಿಂಗ್ ನೋ ಡಬಲ್ ಫೈನಾನ್ಸಿಂಗ್ ಫೆಸಿಲಿಟಿ, ಬಟ್ ಇನ್ ಕೇಸ್ ಆಫ್ ಅ ಬಿಲ್ ಡಿಸ್ಕೌಂಟಿಂಗ್ ಅಗೇನ್ ಆ್ಯಂಡ್ ಅಗೇನ್ ದ ಬಿಲ್ ಕ್ಯಾನ್ ಬಿ ಡಿಸ್ಕೌಂಟೆಡ್ ಅಂತ ಹೇಳ್ಬೋದು ನಾವು. ಅಂದರೆ ಏನ್ರಿ, ಬಿಲ್ಲನ್ನು ನಾವು ಪದೇ 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 ಡಿಸ್ಕೌಂಟ್ ಮಾಡಬಹುದು, ಆದರೆ ಫ್ಯಾಕ್ಟ್ರಿಂಗನ್ನು ಪದೇ ಪದೇ ನಾವು ಡಿಸ್ಕೌಂಟ್ ಮಾಡಲಿಕ್ಕೆ ಬರೋಂಗಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂದರೆ ಫ್ಯಾಕ್ಟ್ರಿಂಗ್ ಒಳಗೆ ರಿಸ್ಕ್ ಜಾಸ್ತಿ ಇರುತ್ತೆ, ಬಿಕಾಸ್ ಇಟ್ ಈಸ್ ಅ ಹೆವಿ ಆ್ಯಕ್ಟಿವಿಟಿ. ಬಿಲ್ ಡಿಸ್ಕೌಂಟಿಂಗ್ ಒಳಗೆ ಯೂಶ್ವಲಿ ರಿಸ್ಕ್ ಏನಿರುತ್ತೆ ರೀ, ಕಡಿಮೆ ಇರುತ್ತೆ, ಬಿಕಾಸ್ ಇಟ್ ಇನ್ವಾಲ್ವ್ ಲೆಸ್ ಆ್ಯಕ್ಟಿವಿಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ಯಾಕ್ಟ್ರಿಂಗ್ ಆ್ಯಂಡ್ ಬಿಲ್ ಡಿಸ್ಕೌಂಟಿಂಗ್.